ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದ್ದು ಏನೇ ಬೇಕಿದ್ರೂ ಬೆರಳ ತುದಿಯಲ್ಲಿ ಮಾಹಿತಿ ಸಿಗೋ ಕಾಲವಿದು. ಹೀಗಿರುವಾಗ ಇಲ್ಲೊಬ್ಬ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಅಲ್ಲಿದ್ದು ಸಾಮಾಜಿಕ ರಾಜಕೀಯದ ಆಗು ಹೋಗುಗಳನ್ನ ಅಚ್ಚುಕಟ್ಟಾಗಿ ವಿವರಿಸ್ತಾನೆ. ಇವರ ಭಾಷೆಯು ಚಂದ, ಮಾತು ಇನ್ನೂ ಚಂದ. ಎಲೆಕ್ಷನ್ ಕಮಿಷನ್ ಒಂದು ಆರ್ಗನೈಸೇಷನ್. ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಫ್ರೀ ಅಂಡ್ ಫೇರ್ ಆಗಿ ಎಲೆಕ್ಷನ್ಗಳು ದೇಶದಲ್ಲಿ ನಡೆಯುತ್ತೆ ಅಂತ. ಧ್ರುವ ರಾಟಿ ದೊಡ್ಡ ಯೂಟ್ಯೂಬರ್. ಈಗ ಕನ್ನಡ ಸೇರಿ 5 ಭಾಷೆಗಳಲ್ಲಿ ಯೂಟ್ಯೂಬ್ ಆರಂಭಿಸಿದ್ದಾರೆ. ಇವರು ಯೂಟ್ಯೂಬರ್, ವ್ಲಾಗರ್ ಮತ್ತು ಸಾಮಾಜಿಕ ಮಾಧ್ಯಮ ಕಾರ್ಯಕರ್ತ. ಅವರು ಸಾಮಾಜಿಕ, ರಾಜಕೀಯ ಮತ್ತು ಪರಿಸರ ಸಮಸ್ಯೆಗಳ ಕುರಿತು ಯೂಟ್ಯೂಬ್ ವಿಡಿಯೋ ಮಾಡಿ ಹೆಸರು ಮಾಡಿದ್ದಾರೆ. ಈ ಯುವಕನ ಮಾತು, ಧ್ವನಿ ಎಲ್ಲರ ಗಮನ ಸೆಳೀತಾ ಇದೆ. ಈಗಾಗಲೇ ಇವರ ಯೂಟ್ಯೂಬ್ 2 ಕೋಟಿ ಸಬ್ಸ್ಕ್ರೈಬ್ ದಾಟಿದೆ. ತನ್ನ ಯೂಟ್ಯೂಬ್ ನಲ್ಲಿ ಪೋಸ್ಟ್ ಮಾಡಿದ ನಿಮಿಷಗಳೊಳಗೆ ಲಕ್ಷಾಂತರ ವ್ಯೂಸ್ ಅನ್ನ ಪಡೆಯುವ ದೇಶದ ಏಕೈಕ ಯೂಟ್ಯೂಬರ್ ಇವರೇ ಆಗಿದ್ದಾರೆ. 2013ರಲ್ಲಿ ಯೂಟ್ಯೂಬ್ ಆರಂಭಿಸಿದ ರಾಟಿ ಕಳೆದ 11 ವರ್ಷಗಳಲ್ಲಿ 639 ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದಾರೆ ಮತ್ತು ಒಟ್ಟು 235 ಕೋಟಿಗೂ ಅಧಿಕ ವೀಕ್ಷಣೆಯನ್ನ ಪಡೆದಿವೆ. ಅಂದಹಾಗೆ ಹರಿಯಾಣದ ಜಾಟ್ ಸಮುದಾಯದ ಯುವಕ ಈಗ ಎಲ್ಲರಿಗೂ ಚಿರಪರಿಚಿತ. 12ನೇ ತರಗತಿಯವರೆಗೆ ಹರಿಯಾಣದಲ್ಲಿ ಶಿಕ್ಷಣ ಪಡೆದ ರಾಟಿ ಆ ಬಳಿಕ ಉನ್ನತ ವ್ಯಾಸಂಗಕ್ಕಾಗಿ ಜರ್ಮನಿಗೆ ಹೋದ್ರು. 2021ರಲ್ಲಿ ತನ್ನ ಗೆಳತಿ ಜರ್ಮನಿಯ ಜೂಲಿಯನ್ನ ವಿವಾಹವಾದ್ರು. और कल्पना खुद कैसा फील कर रही थी पहली बार स्पेस में जाकर. ಯಾವುದೇ ವಿಡಿಯೋ ನೋಡಿದ್ರೂ ಅದರ ಹಿಂದೆ ಅಧ್ಯಯನ, ಶ್ರಮ ಎದ್ದು ಕಾಣಿಸುತ್ತೆ. ವಿಡಿಯೋ ತಯಾರಿಸುವುದಕ್ಕೆ ಕನಿಷ್ಠ ಅವರು 1 ವಾರ ತೆಗೆದುಕೊಳ್ತಾರೆ. ಅವರ ಜೊತೆ 5-6 ಮಂದಿಯ ತಂಡ ಕೆಲಸ ಮಾಡ್ತಿದೆ. ಇವತ್ತು ಧ್ರುವ ಅವರ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಹಣ ಬರ್ತಿದೆ. ಧ್ರುವ ವಿಡಿಯೋಗಳಿಗೆ ಕಂಪನಿಗಳು, ಹೋಟೆಲ್ಗಳು, ಪರ್ಯಾಯ ಮಾಧ್ಯಮಗಳು ಪ್ರಾಯೋಜಕತ್ವ ನೀಡ್ತಿದ್ದು ಸುದ್ದಿ ಆಂಕರ್ ಗಳಿಗಿಂತ ಲೀಲಾ ಜಾಲವಾಗಿ ಮಾತಾಡ್ತಾರೆ. ಅತ್ಯಂತ ನಿರರ್ಗಳವಾಗಿ ಹಿಂದಿ ಭಾಷೆಯಲ್ಲಿ ಮಾತಾಡ್ತಿರೋದಕ್ಕೆ ಎಲ್ಲರೂ ನಿಬ್ಬೆರಗಾಗಿದ್ದಾರೆ.